ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇದು ಕೇವಲ ಒಂದು ಪತ್ರ ಅಲ್ಲ, ಇದು ಕರ್ನಾಟಕ ಕಾಂಗ್ರೆಸ್ನೊಳಗಿನ ಪವರ್ ಪ್ಲೇಗೆ ಹಾಕಿದ ಅಧಿಕೃತ ಮುದ್ರೆ. ಸಿಎಂ ಕುರ್ಚಿ ಕಂಪಿಸ್ತಿದೆಯಾ ಅಥವಾ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಲು ಈ ಪತ್ರವನ್ನ ಮುನ್ನೆಲೆಗೆ ತಂದ್ರ? ಕರ್ನಾಟಕ ರಾಜಕೀಯದಲ್ಲಿ ಇಂದು ದೊಡ್ಡ ಪ್ರಶ್ನೆ ಒಂದೇ, 31 ಮಂದಿ ಮೊದಲ ಬಾರಿ ಶಾಸಕರು ಯಾಕೆ ಏಕಾಏಕಿಯಾಗಿ ಹೈಕಮಾಂಡ್ಗೆ ಪತ್ರವನ್ನ ಬರೆದ್ರು? ಈ ಪತ್ರದ ಹಿಂದೆ ಕೇವಲ ಸಚಿವ ಸ್ಥಾನ ಬೇಡಿಕೆ ಇದೆಯೇ ಅಥವಾ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಫೈಟ್ ನಲ್ಲೇ ಈ ಪತ್ರ ಎರಡನೇ ಅಸ್ತ್ರವಾಗಿದೆಯಾ? ಒಂದು ಕಡೆ ಸಿದ್ದು ಬಣದ ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸಿದ್ದಾರೆ, ಇನ್ನೊಂದು ಕಡೆ ಡಿಕೆ ಬಣದ ಶಾಸಕರು ಪತ್ರದ ಮೂಲಕ ಒತ್ತಡವನ್ನ ಸೃಷ್ಟಿಸಿದ್ದಾರೆ. ಮಧ್ಯೆ 11 ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇದು ಯಾದೃಚ್ಛಿಕ ರಾಜಕೀಯವೇ ಅಥವಾ ಸಂಪುಟ ಪುನರ್ರಚನೆಯ ನೆಪದಲ್ಲಿ ನಾಯಕತ್ವ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತರುವ ತಂತ್ರವೇ? ಈ ಪತ್ರ ಯಾರಿಗ್ ಲಾಭ, ಯಾರಿಗ್ ನಷ್ಟ? ಈ ಪವರ್ ಪ್ಲೇ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯವನ್ನ ಯಾವ ದಿಕ್ಕಿಗೆ ಕರೆದೊಯ್ಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಕರ್ನಾಟಕ ಕಾಂಗ್ರೆಸ್ನೊಳಗಿನ ರಾಜಕೀಯ ಬೆಳವಣಿಗೆಗಳು ಈಗ ಕೇವಲ ಒಳಜಗಳದ ಹಂತವನ್ನ ದಾಟಿ ಸ್ಪಷ್ಟವಾದ ಕುರ್ಚಿ ಫೈಟ್ ಹಂತಕ್ಕೆ ತಲುಪಿವೆ. ಮುಖ್ಯಮಂತ್ರಿ ಸ್ಥಾನವನ್ನ ಕೇಂದ್ರವಾಗಿಟ್ಟುಕೊಂಡು ನಡೆಯುತ್ತಿರುವ ಈ ಪವರ್ ಸ್ಟ್ರಗಲ್ನಲ್ಲಿ ಒಂದೊಂದೇ ಅಸ್ತ್ರಗಳು ಕ್ರಮವಾಗಿ ಪ್ರಯೋಗವಾಗುತ್ತಿವೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಬ್ಬರ ನಡುವಿನ ಶೀತ ಯುದ್ಧ ಈಗ ಮುಕ್ತ ರಾಜಕೀಯ ಕದನವಾಗಿ ಮಾರ್ಪಟ್ಟಿದೆ. ಅದರ ಇತ್ತೀಚಿನ ಅತ್ಯಂತ ಪರಿಣಾಮಕಾರಿ ಆಯುಧವೇ 31 ಶಾಸಕರು ಮೊದಲ ಬಾರಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬರೆದಿರುವ ಪತ್ರ. ಡಿಕೆ ಶಿವಕುಮಾರ್ ಬಣದ ತಂತ್ರವನ್ನು ನೋಡಿದ್ರೆ ಇದು ಮೊದಲ ಬಾರಿಗೆ ನಡೆಯುತ್ತಿರುವ ಚಲನವಲನ ಅಲ್ಲ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಮುಂದಿನ 5 ವರ್ಷವೂ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಎಂದು ಬಹಿರಂಗ ಹೇಳಿಕೆ ನೀಡಿದ ತಕ್ಷಣವೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಕೇವಲ ಶಿಷ್ಟಾಚಾರದ ಭೇಟಿಯಲ್ಲ, ಅದು ಸ್ಪಷ್ಟ ರಾಜಕೀಯ ಪ್ರತಿಕ್ರಿಯೆ. ಸಿಎಂ ಕುರ್ಚಿ ವಿಚಾರ ಅಂತಿಮವಾಗಿಲ್ಲ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ನೇರವಾಗಿ ತಲುಪಿಸುವ ಮೊದಲ ಅಸ್ತ್ರ ಅದು. ಈಗ ಆ ತಂತ್ರದ ಮುಂದುವರೆದ ಭಾಗವೇ ಎರಡನೇ ಅಸ್ತ್ರ, 31 ಶಾಸಕರ ಪತ್ರ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈ ಬಾರಿ ಒಟ್ಟು 38 ಮಂದಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರಲ್ಲಿ 31 ಮಂದಿ ಒಟ್ಟಾಗಿ ಸಹಿ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನು ಉದ್ದೇಶಿಸಿ ಬರೆಯಲಾಗಿರುವವರು ಪಕ್ಷದ ಅತಿ ಪ್ರಭಾವಿ ನಾಯಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಪತ್ರದ ಮೂಲ ಬೇಡಿಕೆ ಒಂದೇ, ಮೊದಲ ಬಾರಿಗೆ ಶಾಸಕರಾದವರ ಪೈಕಿ ಕನಿಷ್ಠ 5 ಸಚಿವ ಸ್ಥಾನ ನೀಡಬೇಕು. ಈ ಪತ್ರದ ಸಮಯ ಮತ್ತು ಸಂದರ್ಭವೇ ರಾಜಕೀಯವಾಗಿ ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತದೆ. ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ಸೂತ್ರ, ಸಂಪುಟ ಪುನರ್ರಚನೆ, ಈ ಎಲ್ಲ ಚರ್ಚೆಗಳು ಈಗಾಗಲೇ ಕುದಿಯುತ್ತಿವೆ. ಬಜೆಟ್ ಅಧಿವೇಶನದ ಬಳಿಕ ಕ್ಷಿಪ್ರ ಬೆಳವಣಿಗೆಗಳು ನಡೆಯಬಹುದು ಎಂಬ ಊಹಾಪೋಹಗಳು ಜೋರಾಗಿರುವ ನಡುವೆಯೇ ಈ ಪತ್ರ ಇದ್ದಕ್ಕಿದ್ದಂತೆ ಬಹಿರಂಗವಾಗಿದೆ. ಇನ್ನೊಂದು ವಿಚಿತ್ರ ಅಂಶ ಅಂದ್ರೆ ಈ ಪತ್ರಕ್ಕೆ ದಿನಾಂಕವೇ ಇಲ್ಲ, ಆದರೆ 31 ಶಾಸಕರ ಸಹಿಗಳಿವೆ. ರಾಜಕೀಯದಲ್ಲಿ ಯಾವುದು ಆಕಸ್ಮಿಕವಾಗಿರೋದಿಲ್ಲ. ಹೀಗಾಗಿ ಈ ಪತ್ರ ಸಿಎಂ ಕುರ್ಚಿ ಚರ್ಚೆಯ ತಾಪಮಾನವನ್ನ ತಗ್ಗಿಸಲು ಬಂದಿತ್ತ ಅಥವಾ ಚರ್ಚೆಯ ದಿಕ್ಕನ್ನೇ ಸಂಪೂರ್ಣವಾಗಿ ಬೇರೆಡೆ ತಿರುಗಿಸಲು ಲೀಕ್ ಮಾಡಲಾಯಿತಾ ಎಂಬ ಅನುಮಾನಗಳು ರಾಜಕೀಯ ವಲಯದಲ್ಲಿ ಗಟ್ಟಿಯಾಗಿ ಕೇಳಿಬರುತ್ತಿವೆ. ಇದರ ಜೊತೆಗೆ ಬಣ ರಾಜಕಾರಣ ಇನ್ನೂ ಸ್ಪಷ್ಟವಾಗಿ ಹೊರಹೊಮ್ಮುತ್ತಿದೆ.
ಒಂದು ಕಡೆ ಸಿದ್ದು ಬಣದ ಶಾಸಕರಾದ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನೊಂದು ಕಡೆ DK ಬಣದ ಶಾಸಕರು ಈ ಹಿಂದೆ ನಯನ ಮೋಟಮ್ಮ, ಕದಲೂರು ಉದಯ್, ಇಕ್ಬಾಲ್ ಹುಸೇನ್, ಮಹೇಂದ್ರ ತಮ್ಮಣ್ಣವರ್, ಶಿವಗಂಗಾ ಬಸವರಾಜ್, ಬಾಬಾ ಸಾಹೇಬ್ ಪಾಟೀಲ್, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಹಲವರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಈಗ ಆ ಲಾಬಿಯ ಮುಂದುವರೆದ ಹಂತವಾಗಿ ಈ ಪತ್ರ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಇದರ ಅರ್ಥ ಒಂದೇ, ಸಂಪುಟ ಪುನರ್ರಚನೆ ಅನಿವಾರ್ಯ ಎಂಬ ವಾತಾವರಣವನ್ನ ನಿರ್ಮಿಸುವುದು. ಇದರ ಮಧ್ಯೆ 11 ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಿರುವ ಬೆಳವಣಿಗೆಯು ರಾಜಕೀಯ ಅರ್ಥ ಹೊಂದಿದೆ. ಇಂಥ ಪ್ರವಾಸಗಳು ಸಾಮಾನ್ಯವಾಗಿ ಸರ್ಕಾರದೊಳಗಿನ ಅಸ್ಥಿರತೆಯ ಸಮಯದಲ್ಲೇ ನಡೆಯುತ್ತವೆ. ಶಾಸಕರು ತಮ್ಮ ಭವಿಷ್ಯ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗುತ್ತಾರೆ. ಇತ್ತ DK ಬಣದ ಶಾಸಕರು ಪತ್ರ ಬರೆಯುವ ಮೂಲಕ ಲಾಬಿ ನಡೆಸುತ್ತಿದ್ರೆ, ಸಿದ್ದು ಬಣದ ಶಾಸಕರು ದೆಹಲಿ ಮಟ್ಟದಲ್ಲಿ ತಮ್ಮದೇ ಪ್ರತಿತಂತ್ರ ರೂಪಿಸುತ್ತಿದ್ದಾರೆ. ಅಂದರೆ ಕಾಂಗ್ರೆಸ್ನೊಳಗೆ 2 ಸಮಾಂತರ ಶಕ್ತಿ ಕೇಂದ್ರಗಳು ಕೆಲಸ ಮಾಡುತ್ತಿವೆ ಎಂದರ್ಥ. ಈ ಪತ್ರಕ್ಕೆ ಸಹಿ ಹಾಕಿರುವವರ ಪೈಕಿ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ AS ಪೊನ್ನಣ್ಣ ಅವರು ಇದ್ದಾರೆ ಎಂಬುದು ರಾಜಕೀಯವಾಗಿ ಬಹಳ ಮಹತ್ವದ ಬೆಳವಣಿಗೆ. ಇದು ಕೇವಲ ಕಿರಿಯ ಶಾಸಕರ ಅಸಮಾಧಾನವಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸಿಎಂ ಆಪ್ತ ವಲಯದಲ್ಲಿಯೇ ಹೊಸ ಸಮೀಕರಣಗಳ ಚರ್ಚೆ ಆರಂಭವಾಗಿದೆ ಎಂಬ ಸೂಚನೆ ಇದಾಗಿದೆ. ಇದೇ ವೇಳೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತು ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಈ ಪತ್ರ ಬರೆದಿರುವುದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಅಂದರೆ ಇದು ಗುಪ್ತ ರಾಜಕೀಯ ಅಲ್ಲ, ಓಪನ್ ಪವರ್ ಪ್ಲೇ. ಶಾಸಕರು ತಮ್ಮ ಬೇಡಿಕೆಯನ್ನ ಸಮರ್ಥಿಸಿಕೊಳ್ಳುವ ಲಾಜಿಕ್ ಕೂಡ ರಾಜಕೀಯವಾಗಿ ತೀಕ್ಷ್ಣವಾಗಿದೆ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದವರೇ ಮುಖ್ಯಮಂತ್ರಿಯಾಗಿದ್ದಾರೆ. ಮೊದಲ ಬಾರಿಗೆ ಶಾಸನ ಸಭೆ ಪ್ರವೇಶಿಸಿದವರೇ ಸಚಿವರಾಗಿದ್ದಾರೆ. ಆದರೆ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವಾಗ ಮೊದಲ ಬಾರಿ ಶಾಸಕರಾದವರಿಗೆ ಅವಕಾಶ ನೀಡಲಾಗಲಿಲ್ಲ ಎಂದು ಉಲ್ಲೇಖಿಸುತ್ತಾರೆ. ಜೊತೆಗೆ 2028ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಹೊಸ ಮುಖಗಳಿಗೆ ಅವಕಾಶ ನೀಡುವುದು ಅಗತ್ಯ ಎಂದು ಭವಿಷ್ಯದ ಚುನಾವಣೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಗಮನಿಸಲೇಬೇಕು. ಈ ಪತ್ರಕ್ಕೆ ಸಹಿ ಹಾಕಿರುವವರಲ್ಲಿ ಸಿದ್ದು ಬಣದವರು ಇದ್ದಾರೆ, DK ಬಣದವರು ಇದ್ದಾರೆ, ಯಾವುದೇ ಬಣಕ್ಕೂ ಸೇರದ ಶಾಸಕರು ಇದ್ದಾರೆ. ಹೀಗಾಗಿ ಇದು ಕೇವಲ ಬಣ ರಾಜಕಾರಣ ಅಲ್ಲ ಎಂಬ ವಾದವನ್ನು ಮುಂದಿಡಲಾಗಿದೆ. ಆದರೆ ರಾಜಕೀಯವಾಗಿ ನೋಡಿದ್ರೆ ಇಂಥ ಒಟ್ಟುಗೂಡಿಕೆಗಳು ಯಾವಾಗಲೂ ಒಂದು ಬಲಿಷ್ಠ ಶಕ್ತಿ ಕೇಂದ್ರಕ್ಕೆ ಪರೋಕ್ಷ ಲಾಭ ನೀಡುತ್ತವೆ. ಈ ಸಂದರ್ಭದಲ್ಲಿ ಆ ಲಾಭ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದೇ ಮುಖ್ಯ. ಈ ಎಲ್ಲ ಬೆಳವಣಿಗೆಯನ್ನ ಹೈಕಮಾಂಡ್ ದೃಷ್ಟಿಯಿಂದ ನೋಡಿದ್ರೆ ಇದು ಕರ್ನಾಟಕ ಮಾತ್ರವಲ್ಲ, ದೇಶವ್ಯಾಪ್ತಿ ಕಾಂಗ್ರೆಸ್ ರಾಜಕಾರಣಕ್ಕೂ ಸಂದೇಶ ನೀಡುವ ಪ್ರಕರಣ. ಲೋಕಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ರಾಜ್ಯದಲ್ಲೂ ಅಸ್ಥಿರತೆಯ ಸಂದೇಶ ಹೋಗಬಾರದು ಎಂದು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಎಂದರೆ ಅದರ ಪ್ರತಿಧ್ವನಿ ರಾಷ್ಟ್ರ ಮಟ್ಟಕ್ಕೂ ಹೋಗುತ್ತದೆ. ಹೀಗಾಗಿ 31 ಶಾಸಕರ ಪತ್ರವನ್ನು ಹೈಕಮಾಂಡ್ ಕೇವಲ ಸಚಿವ ಸ್ಥಾನ ಬೇಡಿಕೆಯಂತೆ ನೋಡದೆ ಪಕ್ಷದೊಳಗಿನ ಶಕ್ತಿ ಸಮತೋಲನದ ಸೂಚಕವಾಗಿ ಓದುತ್ತಿದೆ. ಇನ್ನೊಂದು ಪ್ರಮುಖ ಆಯಾಮ ಎಂದರೆ ಈ ಪತ್ರದ ಮೂಲಕ ಮೊದಲ ಬಾರಿ ಶಾಸಕರನ್ನ ಒಟ್ಟುಗೂಡಿಸಿದ ರೀತಿಯೇ ರಾಜಕೀಯವಾಗಿ ಅಪಾಯಕಾರಿ ಮತ್ತು ಪರಿಣಾಮಕಾರಿ. 38 ಮೊದಲ ಬಾರಿ ಶಾಸಕರ ಪೈಕಿ 31 ಮಂದಿ ಒಂದೇ ವೇದಿಕೆಯಲ್ಲಿ ನಿಂತಿರುವುದು ಸಣ್ಣ ವಿಷಯವಲ್ಲ. ಇದು ಭವಿಷ್ಯದಲ್ಲಿ ಪಕ್ಷದೊಳಗೆ ಯಂಗ್ ಬ್ಲಾಕ್ ಅಥವಾ ನ್ಯೂ ಪವರ್ ಸೆಂಟರ್ ರೂಪುಗೊಳ್ಳುವ ಸಾಧ್ಯತೆಯ ಸೂಚನೆ. ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡುವುದಕ್ಕೂ ಸಾಧ್ಯವಿಲ್ಲ, ತಕ್ಷಣ ಒಪ್ಪಿಕೊಳ್ಳುವುದಕ್ಕೂ
ಸಾಧ್ಯವಿಲ್ಲ. ಹೀಗಾಗಿ ಈ ಪತ್ರ ಹೈಕಮಾಂಡ್ಗಾಗಿ ಡಬಲ್ ಎಡ್ಜ್ ಸ್ವಾರ್ಡ್ ಆಗಿ ಪರಿಣಮಿಸಿದೆ. ರಾಜಕೀಯ ಲೆಕ್ಕಾಚಾರದ ಮತ್ತೊಂದು ಪದರ ಅಂದರೆ ಸಂಪುಟ ಪುನರ್ರಚನೆ. ಆದರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ ಎಂಬ ಪ್ರಶ್ನೆ. ಈಗಿರುವ ಸಂಪುಟದಲ್ಲಿ ಹಿರಿಯರು, ಅನುಭವಿಗಳು ಪ್ರಾಬಲ್ಯ ಹೊಂದಿದ್ದಾರೆ. ಆದರೆ ಹೊಸಬರಿಗೆ ಸ್ಥಾನ ನೀಡುವುದೆಂದರೆ ಕೆಲವು ಹಿರಿಯರಿಗೆ ಹೊರಬಾಗಿಲು ತೋರಿಸುವ ಅನಿವಾರ್ಯತೆ. ಇದು ಸಹಜವಾಗಿ ಅಸಮಾಧಾನ, ಬಂಡಾಯ ಮತ್ತು ಹೊಸ ಒಳಜಗಳಗಳಿಗೆ ಕಾರಣವಾಗಬಹುದು. ಈ ಅಪಾಯ ತಿಳಿದಿದ್ದರೂ ಕೂಡ 31 ಶಾಸಕರು ಇಷ್ಟು ಗಟ್ಟಿಯಾಗಿ ಒತ್ತಡ ತಂದಿರುವುದು ಪಕ್ಷದೊಳಗಿನ ಅಸಮಾಧಾನದ ಮಟ್ಟ ಎಷ್ಟು ಆಳದಲ್ಲಿದೆ ಎಂಬುದನ್ನು ತೋರಿಸುತ್ತದೆ. ಇದನ್ನೇ ಇನ್ನೊಂದು ಕೋನದಿಂದ ನೋಡಿದ್ರೆ ಈ ಪತ್ರವು ಹೈಕಮಾಂಡ್ಗೆ ಕಳುಹಿಸಿರುವ ಸಂದೇಶ ಕೇವಲ ನಮಗೂ ಸಚಿವ ಸ್ಥಾನ ಬೇಕು ಎಂಬುದಲ್ಲ. ನಾವು ಸಂಖ್ಯೆಯಲ್ಲಿ ಹೆಚ್ಚು ಇದ್ದೇವೆ, ನಾವು ಸಂಘಟಿತರಾಗಿದ್ದೇವೆ ಮತ್ತು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದರ ರಾಜಕೀಯ ಬೆಲೆ ಕಟ್ಟಬೇಕಾಗುತ್ತದೆ ಎಂಬ ಅಡಗಿದ ಎಚ್ಚರಿಕೆ ಕೂಡ ಇದರಲ್ಲಿ ಇದೆ ಎನ್ನಲಾಗಿದೆ. ಈ ಕಾರಣಕ್ಕೆ ಈ ಪತ್ರವನ್ನು ಕಾಂಗ್ರೆಸ್ ನಾಯಕತ್ವ ಸುಮ್ಮನೆ ಫೈಲ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಇದು ಸರ್ಕಾರದ ಸ್ಥಿರತೆ, ಪಕ್ಷದ ಒಳ ಸಮತೋಲನ ಮತ್ತು ಮುಂದಿನ ಚುನಾವಣಾ ತಂತ್ರ ಈ ಮೂರರ ಮೇಲೆ ಪರಿಣಾಮ ಬೀರುವ ರಾಜಕೀಯ ಡಾಕ್ಯುಮೆಂಟ್ ಆಗಿ ಪರಿಗಣಿಸಲಾಗುತ್ತಿದೆ. ಒಟ್ನಲ್ಲಿ 31 ಶಾಸಕರ ಈ ಪತ್ರವನ್ನ ಕೇವಲ ಸಚಿವ ಸ್ಥಾನಕ್ಕಾಗಿ ಬರೆದ ಮನವಿಯಂತೆ ನೋಡಲು ಸಾಧ್ಯವಿಲ್ಲ. ಇದು ಕರ್ನಾಟಕ ಕಾಂಗ್ರೆಸ್ನೊಳಗಿನ ಶಕ್ತಿ ಸಮೀಕರಣದ ಭಾಗ. ಸಿಎಂ ಕುರ್ಚಿ ಫೈಟ್ನ ಮಧ್ಯೆ ಎಸೆದ ರಾಜಕೀಯ ಗೂಗ್ಲಿ. ಸಂಪುಟ ಪುನರ್ರಚನೆಯ ನೆಪದಲ್ಲಿ ನಾಯಕತ್ವ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತರುವ ಪ್ರಯತ್ನ ಇದು. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತದೆ, ಸಿದ್ದು ಡಿಕೆ ನಡುವಿನ ಶೀತ ಯುದ್ಧ ಯಾವ ಹಂತ ತಲುಪುತ್ತದೆ, ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮೇಲೆ ಇದರಿಂದ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಆದರೆ ಒಂದು ಮಾತ್ರ ನಿಶ್ಚಿತ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಈಗ ತಣ್ಣಗಿಲ್ಲ, ಅದು ಒಳಗೊಳಗೆ ಕುದಿಯುತ್ತಿದೆ. ಈ ಪತ್ರ ಅದರ ಶಬ್ದ ಮಾತ್ರ. ಮುಂದೆ ಬರುವ ಬೆಳವಣಿಗೆಗಳು ಅದರ ನಿಜವಾದ ಸ್ಫೋಟವಾಗಬಹುದು. ಒಟ್ನಲ್ಲಿ 31 ಶಾಸಕರ ಈ ಪತ್ರವನ್ನ ಕೇವಲ ಸಚಿವ ಸ್ಥಾನಕ್ಕಾಗಿ ಬರೆದ ಮನವಿಯಂತೆ ನೋಡ್ಬೇಕಾ, ಅಥವಾ ಇದು ಕರ್ನಾಟಕ ಕಾಂಗ್ರೆಸ್ನೊಳಗಿನ ಶಕ್ತಿ ಸಮೀಕರಣ ಬದಲಾಗುತ್ತಿರುವುದಕ್ಕೆ ಅಧಿಕೃತ ಸೂಚನೆನಾ? ಇಂದು ಇದು ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡ್ತಾ ಇದೆ. ನಾಳೆ ಇದೇ ಪತ್ರ ನಾಯಕತ್ವ ಚರ್ಚೆಗೆ ಕಾರಣ ಆಗೋದಿಲ್ಲ ಎಂಬ ಗ್ಯಾರಂಟಿ ಇದೆಯಾ? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ಅದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಶೀತ ಯುದ್ಧದ ದಿಕ್ಕನ್ನ ಬದಲಾಯಿಸಲಿದೆ. ಸಮಾಧಾನವೇ ಅಂತಿಮವಾಗ್ತದ ಅಥವಾ ಈ ಪತ್ರ ಮುಂದಿನ ರಾಜಕೀಯ ಸ್ಫೋಟದ ಮೊದಲ ಎಚ್ಚರಿಕೆನಾ? ಇದು ಅಂತ್ಯ ಅಲ್ಲ, ಇದು ಕರ್ನಾಟಕ ರಾಜಕೀಯದ ಮುಂದಿನ ಅಧ್ಯಾಯಕ್ಕೆ ಬರೆದ ಮೊದಲ ಸಾಲು ಮಾತ್ರ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.